1950 ಇಸ್ವಿಯಲ್ಲಿ ದೇವಸ್ಥಾನ ನಮ್ಮ ಆಡಳಿತ ಕುಟುಂಬಕ್ಕೆ ನಮ್ಮ ಸ್ವಾಧೀನಕ್ಕೆ ಬಂತು. ಅವತ್ತಿಂದ ಈಗ 2025 ಇಸ್ವಿ ಅಂದರೆ ಸುಮಾರು 75 ವರ್ಷಗಳಿಂದ ಈ ದೇವಸ್ಥಾನ ನಾವೇ ನೋಡ್ಕೊಳ್ತಾ ಇದ್ದೀವಿ. ಈ ದೇವಸ್ಥಾನ ನಮ್ಮ ಸ್ವಾಧೀನಕ್ಕೆ ಬಂದಾಗ ಬರೀ ವೇಣುಗೋಪಾಲ ಸ್ವಾಮಿ ದೇವರು ಮಾತ್ರ ಇತ್ತು. ಆ ನಂತರ ನಾವು ಶಾರದಾಂಬೆ ಸರಸ್ವತಿ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಅದರ ನಂತರ 1955 ಇಸ್ವಿಗೆ ಶ್ರೀರಾಮ ಸೀತಾ ಲಕ್ಷ್ಮಣ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ವಿ. ಅದರ ನಂತರ ನೋಡ್ತಾ ಬಂದ್ವಿ 1990-95 ಇಸ್ವಿ ಮಧ್ಯದಲ್ಲಿ ಇದು ಇಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ನಂತರ 2000 ಇಸ್ವಿಯಲ್ಲಿ ಈ ಸಾಯಿಬಾಬನ ಪ್ರತಿಷ್ಠಾಪನೆ ಮಾಡಿದ್ವಿ. 2022ರಲ್ಲಿ ಅಶ್ವತ್ಥಕಟ್ಟೆಗೆ ಎಲ್ಲ ಜೀರ್ಣೋದ್ಧಾರ ಮಾಡಿದ್ವಿ. ಮಾಡಿ ಅಲ್ಲೆಲ್ಲ ಪೂಜೆ ಮಾಡಿಸಿದ್ರು. ಹೀಗಾಗಿ ಈಗ ನಮ್ಮ ಆಡಳಿತ ಕುಟುಂಬದಲ್ಲಿ ಇಬ್ಬರಿಂದ ನಡೀತಾ ಇದೆ. ಒಂದು ಆಡನಹಳ್ಳಿ ವೆಂಕಟೇಶ್ ಅಂತ ಆಡನಹಳ್ಳಿ ಮಂಜುನಾಥ್, ಈ ಇಬ್ಬರಿಂದ ಈ ದೇವಸ್ಥಾನ ಮೇಲ್ವಿಚಾರಣೆ ವಹಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಥರದ ಸರ್ಕಾರ ಸಹಾಯಧನ ಇಲ್ಲ, ಜೊತೆಗೆ ಇದು ಸರ್ಕಾರಕ್ಕೆ ಸೇರಿಲ್ಲ. ಹೀಗಾಗಿ ನಾವು ವೈಯಕ್ತಿಕವಾಗಿ ಹಣನ ನಾವು ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿಕೊಂಡು ಈ ದೇವಸ್ಥಾನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರ್. ಇಷ್ಟು ಈ ದೇವಸ್ಥಾನ ಇತಿಹಾಸ. ಇನ್ನು ಕೃಷ್ಣನ ಇತಿಹಾಸ ಹೇಳೋದಾದರೆ 300 ವರ್ಷದಿಂದ ಇಂಥ ಹಳೆ ದೇವಸ್ಥಾನ ಇದು, ಇವತ್ತಿನದಲ್ಲ. ಹೀಗಾಗಿ ಆತನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ವೇಣುಗೋಪಾಲ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರು ಇರ್ತಕ್ಕಂಥದ್ದು ಇದು ಒಂದೇ ಜಾಗ, ಬೇರೆ ಕಡೆ ಎಲ್ಲೂ ಇಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿ ಮುಖಭಾಗದಲ್ಲಿದ್ದಾನೆ, ಹೊಟ್ಟೆ ಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾನೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಎಲ್ಲೂ ಅಂಥ ವ್ಯವಸ್ಥೆ ಇಲ್ಲ. ಹೀಗಾಗಿ ಭಗವಂತ ಇಲ್ಲಿ ನಂಬಿ ಬಂದಂಥ ಭಕ್ತಾದಿಗಳನ್ನ ಕೈ ಬಿಡೋದಿಲ್ಲ, ಅವ್ರನ್ನ ಉದ್ಧಾರ ಮಾಡ್ತಾನೆ. ಇನ್ನು ಮಕ್ಕಳಾಗದೇ ಇರ್ತಕ್ಕಂಥ ಜನ ಬಂದು ಇಲ್ಲಿ ಹರಕೆ ಕಟ್ತಾರೆ, ಅವರು ಸಹ ಮಕ್ಕಳಾಗಿವೆ. ಸಾಕಷ್ಟು ಉದಾಹರಣೆಗಳಿದೆ. ಇದು ಈ ಕ್ಷೇತ್ರದ ನನಗೆ ತಿಳಿದ ಮಟ್ಟಿಗೆ ಆಗಿರ್ತಕ್ಕಂಥ ವಿಚಾರ ಇದೆ. ನನಗೆ 75 ವರ್ಷ ವಯಸ್ಸು. ಹೀಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ದೇವಸ್ಥಾನ ಬಂದ ಮೇಲೆ ನಾವು ಜೀವನ ಎಲ್ಲ ಇಲ್ಲೇ ಸವಿಸಿದ್ದೀವಿ. ಹೀಗಾಗಿ ನಮಗೆ ಭಗವಂತ ಕೊಡ್ತಕ್ಕಂಥ ಭಾಗ್ಯ ಕೊಟ್ಟಿದ್ದಾನೆ. ಹೀಗಾಗಿ ನಾವು ದಂಪತಿಗಳು ಮುಕ್ತಿಗೋಸ್ಕರ ಈ ದೇವಸ್ಥಾನಕ್ಕೆ ಬರ್ತೀವಿ. ಈಗೆಲ್ಲ ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ ಈ ದೇವಸ್ಥಾನನ, ಶ್ರದ್ಧಾಭಕ್ತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯ ತಿರುಪತಿಯಲ್ಲಿ ನಡೀತಕ್ಕಂಥ ಪೂಜೆಗೆ ಕಡಿಮೆ ಏನು ನಡೆಯೋದಿಲ್ಲ. ಇಲ್ಲಿ ಒಂದು ಕುಂಕುಮಾರ್ಚನೆ, ಒಂದು ಅಷ್ಟೋತ್ತರ, ಎಲ್ಲ ದೇವರು ಗಾಳಿ ಬೀಸ್ತೀವಿ. ಪ್ರತಿದಿನ ಬೆಳಗ್ಗೆ 10 ತುಳಸಿ ದಳ, ಸಾಯಂಕಾಲ 10 ತುಳಸಿ ದಳ ಇಟ್ಟರೆ ಊಟ ಮಾಡೋದಿಲ್ಲ. ಇಂಥ ಒಂದು ಸರ್ವಶ್ರೇಷ್ಠವಾದ ಕೈಂಕರ್ಯಗಳನ್ನ ನಾವು ಈ ದೇವಸ್ಥಾನ ನಡೆಸ್ತಾ ಇದ್ದೀವಿ ಸರ್. ಪೂಜೆ ವಿಚಾರದಲ್ಲಿ ರಾಜಿ ಇಲ್ಲ. ಪ್ರತಿದಿನ ಎಷ್ಟೇ ಕಷ್ಟ ಇರಲಿ, ಏನೇ ಕಷ್ಟ ಇರಲಿ, ಬೆಳಗ್ಗೆ 8 ಗಂಟೆ ಬಾಕಲು ತೆಗಿತೀವಿ, 10 ಗಂಟೆವರೆಗೆ ಇರುತ್ತೆ. ಸಂಜೆ ಟೈಮು ಇಡೀ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲೋ ನಾವು ಹಚ್ಚುವಂಥ ದೀಪಗಳು ಎಲ್ಲೂ ಹಚ್ಚೋದಲ್ಲ. ಇಲ್ಲೆಲ್ಲ ಗಾಳಿ ದೀಪ ಹಚ್ತೀವಿ. ಒಂದು ಶಿವನ ತವ, ಒಂದು ತುಳಸಮ್ಮನ ತವ, ಒಂದು ದತ್ತಾತ್ರೇಯ ಸ್ವಾಮಿ ತವ, ಒಂದು ಶಿರಡಿ ಸಾಯಿಬಾಬನ ತವ. ಇದು ಇಲ್ಲಿ ನಡೀತಕ್ಕಂಥ ವಿಚಾರ ಸರ್. ಹೀಗಾಗಿ ಈಗೇನು ಜೀರ್ಣೋದ್ಧಾರ ಮಾಡೋ ಸಾಧ್ಯ ಎಲ್ಲ ಸರ್ವ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಕಲ್ಚುಗಳಿರಲಿಲ್ಲ, ಅದನ್ನು 2022ನೇ ಇಸ್ವಿಗೆ ಕಲ್ಚುಲ್ ಪ್ರತಿಷ್ಠಾಪನೆ ಮಾಡಿದ್ವಿ. 2024ನೇ ಇಸ್ವಿಯಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ವಿ. ಎಲ್ಲ ನಮ್ಮ ವೈಯಕ್ತಿಕವಾದ ದುಡ್ಡು, ನಮ್ಮ ಸ್ವಂತ ದುಡ್ಡಿನಲ್ಲೇ ನಾವು ಮಾಡಿ ಈ ಒಂದು ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ ಸರ್. ಇಷ್ಟು ನಂಗೆ ತಿಳಿದ್ಬಿಟ್ಟಿಗೆ ಗೊತ್ತಿರ್ತಕ್ಕಂಥ ವಿಚಾರಗಳು.